ಹೇ ದಿವ್ಯಾ, ಹೇಗಿದ್ಯಾ? ಅರೆ ಮನೋಜ್, ನೀನಿಲ್ಲಿ? ವಾಟ್ ಅ ಕೋಇನ್ಸಿಡೆನ್ಸ್. ನೀನ್ ಇಲ್ಲೇ ಇರೋದಾ? ಹಾ, 1 ವರ್ಷದಿಂದ ಇಲ್ಲೇ ಇದ್ದೀನಿ. ನೀನ್ ಹೀಗ್ ಸಿಗ್ತೀಯಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ನನ್ ಮಗ ಇಲ್ಲೇನ್ ಮಾಡ್ತಿದ್ದಾನೆ? ನಾನ್ ಹೆಂಡ್ತಿನ ಬುಟ್ಟಿಗೆ ಹಾಕೊಳಕ್ ನೋಡ್ತಿದ್ದಾನೆ ಅನ್ಸುತ್ತೆ. ಮಾರ್ಕೆಟ್ಗೆ ಹೋಗ್ಬಿಟ್ ಬಾ ಅಂದ್ರೆ ಅಫೇರ್ ನಡೆಸ್ತಾ ಇದ್ದಾಳ ಇವಳು. ಬರ್ಲಿ ಮನೆಗೆ, ಮಾಡ್ತೀನಿ ಇವಳಿಗೆ. ನನಗೆ ಮೊದ್ಲಿಂದಾನೇ ಡೌಟ್ ಇತ್ತು ಏನೋ ನಡೀತಿದೆ ಅಂತ. ಆದ್ರೆ ಏನೇ ಹೇಳು, ನೀನಂತೂ ಬದ್ಲಾಗೇ ಇಲ್ಲ. ಮತ್ತೆ ನೀನ್ ಸಿಂಗಾಪುರಲ್ಲಿ ಇದ್ದಲ್ಲ, ಇಲ್ಲಿ ಹೇಗೆ? 1 ವಾರ ಆಯ್ತು. ಓಕೆ, ಬಾ ಮನೆಗೆ. ಇಲ್ಲ, ನಾನು ಹೊರಡ್ತೀನಿ. ನನ್ಗೆ ಸ್ವಲ್ಪ ಕೆಲಸ ಇದೆ. ಹತ್ರದಲ್ಲೇ ಇರೋದು. ನಾನು ಮತ್ತೆ ಸಿಗ್ತೀನಿ. ಅರೆ ಮನೆಗ್ ಬಾ, ಕಾಫಿ ಕುಡಿಯೋಣ. ನಾನೀಗ ಹೋಗ್ಲೇಬೇಕು. ಓಕೆ, ಬಾಯ್ ಬಾಯ್. ಸರಿ, Okay. ಮತ್ತೆ ಬಾ. ಬಾಯ್. ಇವಳನ್ನ ನೋಡೋಕ್ಕೂ ಮುಂಚೆ ಇಲ್ಲಿಂದ ಹೊರಟು ಬಿಡ್ತೀನಿ. ಮಾರ್ಕೆಟ್ಗೆ ಹೋಗೋ ಅಂತ ಅವಶ್ಯಕತೆ ಏನಿತ್ತು? ಏನಿಲ್ಲ, ಕೆಲವೊಂದು ಐಟಮ್ ಬೇಕಿತ್ತು. ತರಕಾರಿನ ಅಥವಾ ಬೇರೆ ಏನಾದ್ರೂನಾ? ಏನಿನ್ ಮಾತಿನ ಅರ್ಥ? ಅದರ ಅರ್ಥ ಆಮೇಲೆ ಅರ್ಥ ಮಾಡಿಸ್ತೀನಿ. ಇವಳು ಯಾರನ್ನ ಭೇಟಿ ಮಾಡಿ ಬರ್ತಿದ್ದಾಳ ಗೊತ್ತಾಗ್ತಿಲ್ಲ. ನನಗೆ ಹೇಳಿದಿದ್ರೆ ನಾನ್ ತಂದ್ಕೊಡ್ತಿದ್ದೆ. ನಾನ್ ಖಾಲಿಯಾಗೆ ಇದ್ದೆ ತಾನೆ. ಹಾಗ್ಯಾಕ್ ತಿಳ್ಕೊಳ್ತೀಯ? ಹೆಣ್ಮಕ್ಳು ಕೆಲ್ಸ ಹೆಣ್ಮಕ್ಳೇ ಮಾಡ್ಬೇಕು. ಮಾರ್ಕೆಟ್ಗೆ ಗಂಡ್ ಮಕ್ಳು ಹೋಗ್ಬೋದು. ಸರಿ, ನೆಕ್ಸ್ಟ್ ಟೈಮ್ ನೀನೇ ಹೋಗು, ಆಯ್ತಾ? ತಗೋ, ಕುಡಿ. ಲೇ, ಯಾರ್ಯಾರ ಜೊತೆ ಚಕ್ಕಂದ ಆಡ್ಬಿಟ್ಟು ಇಲ್ಲಿಗೆ ಬಂದಿದ್ಯೆ? ಇಲ್ಲಿ ನನ್ ಮುಂದೆ ಮಾತ್ರ ಪ್ರೀತಿ ಇರೋ ತರ ನಾಟಕ ಮಾಡ್ತಿದ್ಯಾ. ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದಾಳೋ ಇಲ್ವೋ ಗೊತ್ತಾಗ್ತಿಲ್ಲ. ಭಗವಂತ, ನಾನು ಇವಳಿಗೋಸ್ಕರ ಹಗಲು ರಾತ್ರಿ ಅಂತ ಕೆಲಸ ಮಾಡ್ತೀನಿ. ಇವಳು ಹೊರಗಡೆ ಮಜಾ ತಗೊಳ್ತಾ ಇದ್ದಾಳೆ. ಮತ್ತೆ ಗೊತ್ತಾಗ್ತಾ ಇಲ್ಲ ಇವಳಿಗೆ ಯಾರ್ಯಾರ ಜೊತೆ ಎಲ್ಲೆಲ್ಲಿ ಅಕ್ರಮ ಸಂಬಂಧ ಇದೆಯೋ ಅಂತ. ಆದರೆ ಇಲ್ಲಿ ಸಾವಿತ್ರಿ ತರ ಆಡ್ತಿದ್ದಾಳೆ. ಭಗವಂತ, ನಾನು ಹಗಲು ರಾತ್ರಿ ಕಷ್ಟಪಟ್ಟು ಎಷ್ಟೊಂದು ಕನಸು ಕೂಡಾಗ್ತಿದ್ದೆ. ಮತ್ತೆ ಇವಳು ಇನ್ನೊಬ್ಬರ ಜೊತೆ ಮಜಾ ತಗೊಳ್ತಿದ್ದಾಳೆ. ಏನ್ ಮಾಡೋದು? ಮದುವೆ ಮಾಡ್ಕೊಂಡು ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಇವಳ ಜೊತೆ ಮದುವೆ ಮಾಡ್ಕೋಬಾರ್ದಾಗಿತ್ತು. ಆದ್ರೆ ಇವಾಗ ಏನ್ ಮಾಡೋದು? ಏನಾದ್ರೂ ಒಂದು ಮಾಡಲೇಬೇಕು. ಇಂಥ ಬಜಾರಿಗಳಿಗೆ ನನಗೆಂಥ ಶಿಕ್ಷೆ ಸಿಗ್ತಿದ್ಯೋ ಇವ್ರಿಗೂ ಅಂಥ ಶಿಕ್ಷೆನೆ ಸಿಗ್ಬೇಕು. ನಾನು ಎಷ್ಟೊಂದು ಕನಸನ್ನ ಕಟ್ಕೊಂಡಿದ್ದೆ, ಆದರೆ ಎಲ್ಲ ಇವಳು 2 ನಿಮಿಷದಲ್ಲಿ ಹಾಳು ಮಾಡಿಬಿಟ್ಲು. ಎಲ್ಲವನು ನನ್ನ ಹೆಂಡತಿಯ ಹಳೆ ಲವ್ವರ್ ಆಗಿರ್ಬೋದಾ?
ಒಂದ್ ವೇಳೆ ಇವರಿಬ್ಬರಿಗೂ ಮುಂಚೆನೆ ಸಂಬಂಧ ಇದ್ರೆ ನನ್ ಜೊತೆ ಮದ್ವೆ ಯಾಕಾದ್ಲು? ನೀನ್ ಈ ರೀತಿ ಯಾಕೆ ಮಾಡ್ದೆ? ನನ್ ಖುಷಿಗಳಿಗೆಲ್ಲ ಬೆಂಕಿ ಯಾಕೆ ಹಚ್ಚದೆ? ಈ ರೀತಿ ನೀನ್ ಯಾವತ್ತೂ ಮಾಡ್ಬಾರ್ದಾಗಿತ್ತು. ನನ್ ಖುಷಿನ ಕಿತ್ಕೊಂಡು ನಿನಗೇನ್ ಸಿಕ್ತು? ಹಾಳಾದವನೇ, ಅವನ್ನಂತೂ ನಾನು ಬಿಡೋದಿಲ್ಲ. ಆ ನನ್ ಮಗನಿಂದ ನನ್ ಪೂರ್ತಿ ಜೀವನ ಹಾಳಾಗ್ತಿದೆ. ನನ್ ಹೆಂಡತಿ ಅರ್ಥ ಮಾಡ್ಕೋಬೇಕಿತ್ತು. ಅವಳು ಯಾಕೆ ನನಗ್ ಮೋಸ ಮಾಡ್ಬೇಕು ಅನ್ಕೊಂಡ್ಲು? ಒಂದ್ ವೇಳೆ ಇದೇ ರೀತಿ ನಡೀತಾ ಇದ್ರೆ ಇವಳು ನನಗೆ ಡೈವರ್ಸ್ ಕೊಟ್ಬಿಡ್ತಾಳೆ. ಸಾಯ್ಸಾಕ್ಬಿಡ್ತೀನಿ ನಿನ್ನ, ನಾಯಿ ಸಾಯ್ಸಾಕ್ಬಿಡ್ತೀನಿ ನಿನ್ನ. ಏನಾಯ್ತು ನಿಮ್ಗೆ? ಅಯ್ಯೋ ನೀನಾ? ಏನಿಲ್ಲ, ಯಾವ್ದೋ ಕೆಟ್ಟ ಯೋಚನೆ ಬಂತು. ಈ ರೀತಿ ಕುಡಿದ್ರೆ ಕೆಟ್ಟ ಯೋಚನೆನೆ ಬರೋದು. ಅಯ್ಯೋ ನೀನೀಗ ಶುರು ಹಚ್ಕೋಬೇಡ. ಹಾ ಸರಿ, ಹಿಂಗ್ ಕುಡಿದ್ರೆ ಕೆಟ್ಟ ಯೋಚನೆ ಬರ್ದೇ ಇರುತ್ತಾ? ಏನ್ ಬಟ ಅಂತ ಇದ್ಯಾ? ಏನಿಲ್ಲ, ಅದೇ ಹಳೆ ಫಿಲಂ ಸೀನ್ ನೆನ್ಪಾಯ್ತು. ಸರಿ ಸರಿ ಸಾಕ್ ಮಾಡು, ತುಂಬಾ ಹಸುವಾಗ್ತಿದೆ, ಅಡ್ಗೆ ಮಾಡೋಗು. ನಿನ್ನ ಬಿಡೋದಿಲ್ಲ, ನಿನ್ನ ಬಿಡೋದಿಲ್ಲ, ನಿನ್ನ ಬಿಡೋದಿಲ್ಲ, ನಿನ್ನ ಬಿಡೋದಿಲ್ಲ. ಏನ್ ಹಿಡ್ಕೊಂಡಿದ್ದೀರಾ? ಯಾವತ್ ಸಿಕ್ಕಾಕೊಳ್ತೀಯಲ್ಲ ಅವತ್ ಹಿಡ್ಕೋತೀನಿ. ನನ್ಗೆ ಅರ್ಥ ಆಗಿಲ್ಲ. ನಾನಾ ನಾಯಿನ ಸಾಯಿಸ್ಬಿಡ್ತೀನಿ. ಯಾರನ್ನ? ಆ ನೀಚ ನನ್ ಮಗ ಮನೋಜ್ನ. ಅವನೇನ್ ಮಾಡ್ದ? ಏನ್ ಮಾಡದ್ನ? ಅವನ ನೆನೆಸ್ಕೋತಿದ್ರೆ ಮೈಯಲ್ಲೋ. ಏನ್ ಹೇಳ್ತಿದ್ದೀರಾ? ಮನೋಜ್ ಒಳ್ಳೆ ಹುಡ್ಗ, ಅವನು ನಿಮಗೇನ್ ಮಾಡಿದ್ದ? ನಿನ್ ಬಾಯ್ ಫ್ರೆಂಡ್ ನ ಹೋಯಿಸ್ಕೊಂಡ್ ಮಾತಾಡ್ತೀಯಾ? ಏನ್ ಬೊಗಳ್ತಾ ಇದ್ದೀರಾ? ಯಾವ ಬಾಯ್ ಫ್ರೆಂಡ್? ಯಾರ್ ಬಾಯ್ ಫ್ರೆಂಡ್? ಹತ್ಕೊಂಡ್ ಉರಿತಿದ್ಯಾ? ನನಗೆಲ್ಲ ಗೊತ್ತಾಯ್ತು. ಏನು ನಾಟಕ ಆಡ್ಬೇಡ. ಯಾವಾಗ ನೀನ್ ಆ ಮನೋಜ್ನ ಒಂಟಿಯಾಗಿ ಭೇಟಿ ಮಾಡ್ತೀಯಾ? ಸುಮ್ನೆ ಬಾಯಿಗೆ ಬಂದಿದ್ ಮಾತಾಡ್ಬೇಡಿ. ನೀವು ಕುಡ್ದಿದ್ದೀರಾ? ಏನೇನೋ ಹೇಳ್ತಾ ಇದ್ದೀರಾ? ಮೊದಲಂತೂ ಹೊರಗಡೆ, ಈಗ ಮನೆ ಮುಂದೆನೆ ನಡೀತಿದೆ. ನಾನ್ ಮನೇಲಿ ಇಲ್ಲ ಅಂದ್ರೆ ಮನೆ ಒಳಗಡೆ ಕೂಡ, ನನ್ನ ಹಾಸಿಗೆ ಮೇಲೆನೆ. ನಿಮ್ ತಲೆಯಲ್ಲಿ ಎಷ್ಟು ಕೊಳಕ್ ತುಂಬಿಕೊಂಡಿದೆ. ಅನುಮಾನ ಪಡಕೊಂದ್ ಲಿಮಿಟ್ ಇರುತ್ತೆ. ಹೋಗು ಹೋಗು ನಿನ್ ಬಾಯ್ ಫ್ರೆಂಡ್ ಹತ್ರಕ್ಕೆ. ನನ್ನಿಂದ ತೃಪ್ತಿ ಆಗೋಯ್ತಾ? ಅದಕ್ಕೆ ಬೇರೆ ಒಂದ್ ಸಂಬಂಧ ಹುಡುಕ್ತಾ ಇದ್ಯಾ? ಇವ್ರ ಮನ್ಸಲ್ಲಿ ಎಷ್ಟು ಕೊಳಕ್ ತುಂಬಿಕೊಂಡಿದೆ. ನಾನು ಏನೂ ಮಾಡಿಲ್ಲ ಅಂದ್ರೂ ನನ್ ಮೇಲೆ ಅನುಮಾನ ಪಡ್ತಿದ್ದಾರೆ. ಇದರಿಂದ ನನಗೆ ಹೊಡಿತಿದ್ದಾರೆ. ನನ್ ಗಂಡ ನನ್ ಮೇಲೆ ಎಷ್ಟು ಅನುಮಾನ ಪಡ್ತಿದ್ದಾರೆ. ಯಾರ ಜೊತೆನಾದ್ರೂ ನಗ್ತಾ ಮಾತಾಡ್ಬಿಟ್ರೆ ಅದನ್ನ ನೋಡಿದ್ರೆ ಇವ್ರ ಮನ್ಸಲ್ಲಿ ಎಷ್ಟು ಕೊಳಕ್ ಭಾವನೆ ಬರ್ತಾ ಇದೆ. ಈ ಅನುಮಾನನ ಹೇಗ್ ದೂರ ಮಾಡ್ಲಿ ಏನೂ ಅರ್ಥ ಆಗ್ತಾ ಇಲ್ಲ. ಮತ್ತವ್ರು ಕುಡಿದ್ಬಿಟ್ರಂತೂ ಇನ್ನೂ ಕೊಳ್ಕಾಗಿ ಯೋಚನೆ ಮಾಡ್ತಾರೆ. ನನಗೆ ಸಾಕಾಗೋಗಿದೆ. ಈ ನಡುವೆ ಅಂತೂ ಹೊಡೆಯೋಕ್ಕೂ ಶುರುವಾಗಿದ್ದಾರೆ. ಸರಿಯಾಗಿ ಹೇಳ್ತಾರೆ ದೊಡ್ಡವರು, ಅನುಮಾನಕ್ಕೆ ಮೆಡಿಸಿನ್ ಇಲ್ಲ ಅಂತ. ವಿಚಿತ್ರವಾದ ಅನುಮಾನಗಳಿಂದ ಜೀವನಾನೇ ಹಾಳಾಗೋಗುತ್ತೆ. ಹೇಗೆ ಅರ್ಥ ಮಾಡಿಸ್ಲಿ ಇವ್ರಿಗೆ? ಅವ್ರ ತಲೆಯಲ್ಲಿ ಏನ್ ತುಂಬಿಕೊಂಡಿದ್ಯೋ ಅದ್ಯಾವುದು ನಿಜ ಅಲ್ಲ. ಹೇಗೆ ಅರ್ಥ ಮಾಡಿಸ್ಲಿ?
ಅಷ್ಟಕ್ಕೂ ಮನೋಜ್ ನನ್ನ ಸ್ನೇಹಿತ. ನನಗೂ ಅವನಿಗೂ ಆ ಥರ ಸಂಬಂಧನೇ ಇಲ್ಲ. ಆದ್ರೆ ಯಾರ ಮನಸ್ಸಲ್ಲಿ ಕೊಳಕು ಭಾವನೆ ಬರುತ್ತೋ ಅದನ್ನು ತೆಗ್ದಾಕೋದು ತುಂಬಾನೇ ಅಸಾಧ್ಯ ಆಗತ್ತೆ. ಆದ್ರೂ ನಾನು ಪ್ರಯತ್ನ ಮಾಡ್ತೀನಿ ಅವ್ರಿಗೆ ಅರ್ಥ ಮಾಡ್ಸೋಕೆ. ಅವ್ರಿಗೆ ಅರ್ಥ ಆದ್ರೆ ಸಾಕು. ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ನಮ್ಮ ಸಂಬಂಧ ಏನಾಗತ್ತೆ ಅಂತ. ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಏನ್ ಮಾಡ್ಲಿ ಅಂತ, ಏನ್ ಮಾಡಬಾರ್ದು ಅಂತ. ಇದೇ ರೀತಿ ಏನಾದರೂ ಮುಂದುವರೆದ್ರೆ ಆಗ ಇವ್ರ ಜೊತೆ ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಆದ್ರೆ ನಾನು ನಮ್ಮ ಸಂಬಂಧ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ಅವ್ರನ್ನ ತುಂಬಾ ಇಷ್ಟಪಡ್ತೀನಿ. ಈಗ ನಾನು ದಿವ್ಯಾ ದಿವ್ಯಾ Oh God. ದಿವ್ಯಾ ರವಿ ಏನಾದ್ರು ನೋಡಿದ್ರೆ ಮತ್ತೆ ಅನುಮಾನ ಪಡ್ತಾನಲ್ಲ. ಏನಾಯ್ತು ಇವಳಿಗೆ? ದಿವ್ಯಾ ಹಾಯ್, ಆವಾಗ್ಲಿಂದ ಕರಿತಾ ಇದ್ದೀನಿ. ಹಾಯ್, ಕೇಳಿಸ್ಲಿಲ್ಲ ಆಕ್ಚುಲಿ. ನಾನು ನಿನ್ ಮನೆಗೆ ಬರ್ತಾ ಇದ್ದೆ. ರವಿ ಏನು? ಒಂದ್ ನಿಮಿಷ ಇರು. ಯಾಕೆ? ಆಕ್ಚುಲಿ ರವಿ ಹೊರಗಡೆ ಹೋಗಿದ್ದಾನೆ. ಸೊ ಏನಾಯ್ತು? ಅವ್ರು ತಪ್ಪು ತಿಳ್ಕೊತಾರೆ. ಯಾಕೆ? ಯಾವಾಗ ಬರ್ತಾನೆ? ಗೊತ್ತಿಲ್ಲ. ಅಯ್ಯೋ, ನಾನು ಇಬ್ಬರನ್ನು ಮೀಟ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನಡಿ ಒಳಗೆ ಹೋಗೋಣ. ಅಷ್ಟರಲ್ಲಿ ರವಿನೂ ಬರ್ಬೋದು. ಸಾರಿ ಮನೋಜ್, ಇವತ್ತು ನಾನು ಇದಕ್ಕೆ ಅಲೋ ಮಾಡಕ್ ಆಗೋದಿಲ್ಲ. ನೀನ್ ಬಿಸಿ ಇದೆಯಾ? ಇಲ್ಲ, ಅದು ರವಿ ಮನೇಲಿರುವಾಗ ಮನೆಗೆ ಬಾ. ನೀನೇನ್ ಮಾತಾಡ್ತಿದ್ಯಾ? ಪ್ಲೀಸ್ ಇವಾಗ ಹೋಗು. ವಾಟ್ಸ್ ರಾಂಗ್ ವಿತ್ ಯು? ಇನ್ನೊಂದ್ಸಲ ನಾನ್ ಮನೇಲಿ ಒಬ್ಳೇ ಇರೋವಾಗ ನಿನ್ ಮನೆ ಹತ್ರ ಬರಬೇಡ. ಸರಿ, ಮೈ ಮಿಸ್ಟೇಕ್. ಹೊರಡ್ತೀನಿ. ಏನಾಯ್ತು ದಿವ್ಯಾಗೆ? ಹೀಗ್ಯಾಕೆ ಬಿಹೇವ್ ಮಾಡ್ತಿದ್ದಾಳೆ? ಇವಳು ಮೊದಲು ಹೀಗಿರ್ಲಿಲ್ಲ. ಏನೋ ಆಗಿದೆ ಅಂತ ಅನ್ಸ್ತಿದೆ. ಇವಳು ಗಂಡ ಇವನ್ಗೇನಾದ್ರೂ ಅಂದಿದಾನ? ಅರೆ ನೀನಾ? ನಡಿ ನಡಿ, ಒಳಗ್ ನಡಿ. ಇಲ್ಲ, ನಿನ್ನ ಹೆಂಡತಿ ಒಳ್ಳೆ ಸತ್ಕಾರನೆ ಮಾಡ್ಬಿಟ್ಲು. ಇನ್ನಾನು ಬರಲ್ಲ. ನಾಯಿ ನನ್ನ ಮಗ. ನಾನು ರವಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಮತ್ತೆ ನಾನು ಮನೋಜ್ ಹತ್ರ ಮಾತಾಡೋದನ್ನ ಅವನು ನೋಡಿದ್ದಾನೆ, ತಪ್ಪು ತಿಳ್ಕೊಂಡಿದ್ದಾನೆ. ಮತ್ತೆ ನಾನು ಮನೋಜ್ಗೂ ಇವತ್ತು ಬೇಜಾರು ಮಾಡಿದ್ದೀನಿ. ಎಷ್ಟು ರೂಡಾಗಿ ಬಿಹೇವ್ ಮಾಡಿದೆ. ಗೊತ್ತಿಲ್ಲ ಅವ್ನು ನನ್ನ ಬಗ್ಗೆ ಏನು ಅನ್ಕೊಂಡ ಅಂತ. ಆದರೆ ನಾನು ಏನು ಮಾಡಲಿ? ಇವತ್ತು ನನಗೆ ಮೂಡಿಲ್ಲ. ಇವತ್ತು ಬೇಡ. ಏನಾಯ್ತು? ಇವತ್ತು ಇವಳು ಬಿಹೇವಿಯರ್ ವಿಚಿತ್ರವಾಗಿದೆ. ಎಲ್ಲಿ ಇವಳು? ಅವಳನ್ನ ಮನೆ ಕರೆದು ನನ್ನ ಹಾಸಿಗೆ ಮೇಲೆ
ಇಲ್ಲ, ಆ ರೀತಿ ಆಗಕ್ ಸಾಧ್ಯ ಇಲ್ಲ. ಅಂದ್ರೆ ಅವನು ಇವತ್ತಿಲ್ಲಿಗೆ ಬಂದಿದ್ನಾ? ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನನ್ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ವಾ? ಹೇಗೆ? ಸತ್ಯ ಎಲ್ಲ ಕಣ್ಮುಂದೆನೆ ಕಾಣ್ತಿದ್ಯಲ್ಲ, ಇನ್ ಹೇಗ್ ನಂಬ್ಲಿ ನಿನ್ನ? ನಾನು ಅಂತದ್ದೇನು ತಪ್ಪು ಮಾಡಿಲ್ಲ. ಹೌದಾ? ನೀನು ಸಾವಿತ್ರಿ ಅನ್ಕೋತಿದ್ಯಾ? ನೀನ್ ಮಾಡಿ ತಪ್ಪಲ್ವಾ? ಗಂಡ ಮನೇಲಿ ಇಲ್ದೇ ಇದ್ದಾಗ ಲವರ್ನ ಮನೆ ಕರ್ಸಿ ಉಪಚಾರ ಮಾಡಕ್ಕೆಲ್ಲ ಶುರು ಮಾಡ್ಬಿಟ್ಟಿದ್ಯಾ? ಇದೇನ್ ಲವರ್ ಲವರ್ ಅನ್ಕೊಂಡು ನೀವು? ಕಿರ್ಚ್ಬೇಡ ನೀನು, ಸಿಕ್ಕಾಕೊಂಡ್ಬಿಟ್ಟಿಯಲ್ಲ ಅದಕ್ಕ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ನಾನು ಕೇಳಿಸ್ಕೊಳಕ್ ರೆಡಿ ಇಲ್ಲ. ಇವಳ ಅಜ್ಜಿ ಏನ್ ಮಾಡ್ತೀಯಾ? ಏನೇ ಮಾಡ್ತೀಯಾ? ಇಲ್ಲಿವರೆಗೂ ತುಂಬಾ ಸಹಿಸ್ಕೊಂಡೆ, ಇದು ಅತಿ ಆಯ್ತು. ದಿನೇ ದಿನೇ ಇವ್ರು ನನ್ನ ಹೊಡಿತಾ ಇದ್ದಾರೆ. ಹೇ ದೇವ್ರೆ, ಏನಾದ್ರೂ ಮಾಡ್ಲೇಬೇಕು, ಬಿಡಲ್ಲ ಇವರು. ನಾನು ನಾನ್ ಬಿಡೋದಿಲ್ಲ. ಹಾಳಾದವ್ನೆ, ನಾನ್ ಬಿಡೋದಿಲ್ಲ, ನಾನ್ ಬಿಡೋದಿಲ್ಲ.